ನಮಸ್ಕಾರ ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 4th ಸೆಮ್ ಕನ್ನಡ ಘಟಕ 2ರ ಅಹಿಂಸೆ ಘಟಕದ 5ನೇ ಪಾಠವಾದಂತಹ ಯಶೋಧರೆಯ ಶೋಕಗಾಥೆ MB ಹೂಗಾರ್ ಅವರು ಬರೆದಂತಹ ಯಶೋಧರೆಯ ಶೋಕಗಾಥೆ ಈ ಒಂದು ಪದ್ಯದ ಕವಿ ಪರಿಚಯ ಹಾಗೂ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಘಟಕ 1 ಅಂದ್ರೆ ಸಾಮರಸ್ಯದಲ್ಲಿ ಬರುವಂತಹ 3 ಘಟಕಗಳ ಕುರಿತು ಕವಿ ಪರಿಚಯ ಮತ್ತು ಪ್ರಶ್ನೆಗೆ ಉತ್ತರವನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇನೆ. ಮೂರನೇ ಒಂದು ಪಾಠವಾದಂತಹ ಜಗತ್ತು ಕಂಡವರು ಯಾರು ಈ ಒಂದು ಘಟಕದ 1 ಅಂಕದ ಪ್ರಶ್ನೆಗಳನ್ನ ನಾನು ನಾಳೆ ಬೆಳಗ್ಗೆ ಶಾರ್ಟ್ಸ್ ವಿಡಿಯೋದಲ್ಲಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು 4ನೇ ಒಂದು ಘಟಕ ಅಂದ್ರೆ ಭಾವ್ಯಕ್ಕೆ ಭಾರತವೇ ನನ್ನ ಗುರಿ ಈ ಒಂದು ಘಟಕದ ಪ್ರಶ್ನೋತ್ತರ ಮತ್ತು ಕವಿ ಪರಿಚಯವನ್ನ ಮುಂಬರುವ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಘಟಕ 2 ಅಹಿಂಸೆಯ ಯಶೋಧರೆಯ ಶೋಕಗಾಥೆ ಇದರ ಒಂದು ಕವಿ ಪರಿಚಯ ಹಾಗೂ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಇನ್ನು ಯಾರು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗಬೇಕು ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಯಶೋಧರೆಯ ಶೋಕಗಾಥೆ ಈ ಒಂದು ಕವನವನ್ನ ಬರೆದ ಕವಿಯ ಹೆಸರು ಡಾಕ್ಟರ್ MB ಹೂಗಾರ್ ಅವರು. ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣ್ಣೂರು ಎಂಬಲ್ಲಿ 1953ರಲ್ಲಿ ಜನಿಸಿದರು. ಜಮಖಂಡಿಯ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ BA ಪದವಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ MA ಪದವಿಯನ್ನ ಪಡೆದುಕೊಂಡರು. ಇದು ಇವರ ವಿದ್ಯಾಭ್ಯಾಸ. 1989ರಲ್ಲಿ ಶರಣರ ಆಂದೋಲನ ಹಾಗೂ ಹೊಸ ಸಮಾಜದ ಪರಿಕಲ್ಪನೆ ಎಂಬ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ. ಇವರು ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶಕರಾಗಿದ್ದರು. ಇದು ಇವರ ಸಂಶೋಧನೆ. ಪ್ರಮುಖ ಕೃತಿಗಳು ಮತ್ತು ಪ್ರಶಸ್ತಿಗಳು ಇದುವರೆಗೆ 35 ಕೃತಿಗಳನ್ನು ರಚಿಸಿದ್ದಾರೆ. ಗಾಂಧಾರಿ ಸ್ವಾಗತ, ಖಂಡಕಾವ್ಯಕ್ಕೆ ದ್ರೌಪದಿ ಎಂಬ ಒಂದು ಕೃತಿಗೆ ಇವರಿಗೆ DS ಕರ್ಕಿ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ವಚನ ಸಾಹಿತ್ಯಕ್ಕೆ ಅಡ್ವೈಸರ್ ಪ್ರಶಸ್ತಿ, ನನ್ನವ್ವ ಕೃತಿಗೆ ಕ.ಸ.ಪ. ಬೇಂದ್ರೆ ಪ್ರಶಸ್ತಿ, ಇಲ್ಕಲ್ ಮಹಾಂತಗುರು ಕಾರುಣ್ಯ ಪ್ರಶಸ್ತಿ, ನವಕಲ್ಯಾಣ ಮಠದ ಸುವರ್ಣ ಪ್ರಶಸ್ತಿ, ಅದಲ್ಲದೆ ಕುಲುದ್ವಾರಕ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ. ಇವರ ಭಾಷಣ, ಚಿಂತನ ಕಾವ್ಯ, ವಚನ ವಿಶ್ಲೇಷಣೆ, ಕೀರ್ತನಾ ವಿಶ್ಲೇಷಣೆ ಸಂಕಲನಗಳಲ್ಲಿ ಪ್ರಕಟವಾಗಿವೆ. ಪ್ರಸ್ತುತ ಕವಿತೆ ಈಗಿನ ಕವಿತೆಯನ್ನು ಡಾಕ್ಟರ್ MB ಹೂಗಾರ್ ಅವರ ಯಶೋಧರೆಯ ಶೋಕಗಾಥೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇದು ಇವರ ಸಂಪೂರ್ಣವಾದಂತಹ ಒಂದು ಕವಿ ಪರಿಚಯ. ಮೊದಲ ಪ್ರಶ್ನೆ, ಬುದ್ಧನ ಅಗಲುವಿಕೆಯಿಂದ ಯಶೋಧರೆಯ ಮಾನಸಿಕ ವ್ಯಥೆಯ ಮೂರ್ತ ಸ್ವರೂಪವನ್ನು ವಿವರಿಸಿ. ಇದಕ್ಕೆ ಪೀಠಿಕೆ. ಜಗತ್ತಿನ ಶಾಂತಿದಾರಿಯನ್ನು ತೋರಲು ಸಿದ್ಧಾರ್ಥನು ಸಂಸಾರವನ್ನ ತ್ಯಜಿಸಿ ಬುದ್ಧನಾದನು. ಆದರೆ ಅವನು ಬಿಟ್ಟು ಹೋದ ಅರಮನೆಯಲ್ಲಿ ಅವನ ಪತ್ನಿ ಯಶೋಧರೆಯ ಬದುಕು ಕತ್ತಲೆಯಲ್ಲಿ ಮುಳುಗಿತು. ಸಿದ್ಧಾರ್ಥನಿಗೆ ಅದು ಮಹಾಭಿಷ್ಕ್ರಮಣ ಅಥವಾ ಮುಕ್ತಿ ಮಾರ್ಗವಾಗಿ ಕಂಡರೆ, ಯಶೋಧರೆಗೆ ಅದು ಪ್ರೀತಿಯ ವಿಯೋಗ ಮತ್ತು ನಂಬಿಕೆಯ ದ್ರೋಹದಂತೆ ಭಾಸವಾಗುತ್ತದೆ. MB ಹೂಗಾರ್ ಅವರು ಈ ಕವಿತೆಯಲ್ಲಿ ಯಶೋಧರೆಯ ದುಃಖವನ್ನು ಕೇವಲ ಕಣ್ಣೀರಾಗಿ ನೋಡದೆ ಅದನ್ನು ಪ್ರಶ್ನೆಯಾಗಿ, ಆಕ್ರೋಶವಾಗಿ ಮತ್ತು ಶೂನ್ಯದ ದರ್ಶನವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವಳ ಮಾನಸಿಕ ವ್ಯಥೆಯು ಕೇವಲ ವೈಯಕ್ತಿಕ ನಷ್ಟವಲ್ಲ, ಅದು ಇಡೀ ಸ್ತ್ರೀ ಸಂಕುಲದ ತ್ಯಾಗದ ಸಂಕೇತವಾಗಿ ಇಲ್ಲಿ ಮೂಡಿ ಬಂದಿದೆ. MB ಹೂಗಾರ್ ಅವರು ಬುದ್ಧನು ತನ್ನ ಅರಮನೆಯನ್ನ ತ್ಯಜಿಸಿ ಮುಕ್ತಿ ಮಾರ್ಗವನ್ನ ಅರಸಿ ಹೋದರೆ, ಇಲ್ಲಿ ಅರಮನೆಯಲ್ಲಿ ಅವನ ಪತ್ನಿಯಾದಂತಹ ಯಶೋಧರೆಯ ಒಂದು ವ್ಯಥೆಯನ್ನ ಮತ್ತು ಪ್ರೀತಿಯ ಒಂದು ವ್ಯಥೆಯನ್ನ ಅವರು ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ಕವಿತೆಯಲ್ಲಿ ಹೂಗಾರ್ ಅವರು ಅವಳ ಒಂದು ಕಣ್ಣೀರನ್ನ ಕಣ್ಣೀರಾಗಿ ನೋಡದೆ ಅದನ್ನ ಅವಳ ಒಂದು ಪ್ರಶ್ನೆಯಾಗಿ, ಆಕ್ರೋಶವಾಗಿ, ಶೂನ್ಯದ ದರ್ಶನವಾಗಿ ಕಟ್ಟಿಕೊಟ್ಟಿದ್ದಾರೆ. ಸ್ತ್ರೀ ಸಂಕುಲದ ತ್ಯಾಗದ ಪ್ರತಿಯಾಗಿ ಇಲ್ಲಿ ಹೂಗಾರ್ ಅವರು ಈ ಒಂದು ಕವನದಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ಇದು ಇದರ ಪೀಠಿಕೆ. ಇನ್ನು ವಿವರಣೆ. ಯಶೋಧರೆಯ ಮಾನಸಿಕ ವ್ಯಥೆಯ ಮೂರ್ತ ಸ್ವರೂಪ. ಯಶೋಧರೆಯ ಮಾನಸಿಕ ಸ್ಥಿತಿಯು ಮಾತು ಮತ್ತು ಮೌನಗಳ ಮಧ್ಯೆ ಪ್ರೀತಿ ಸಾಯುತ್ತಿದೆ ಎನ್ನುವ ಅಸಹಕತೆಯಿಂದ ಆರಂಭವಾಗುತ್ತದೆ. ತನ್ನ ಪ್ರೀತಿಯ ಅರಸ ಧಾಮವು ಈ ಲೌಕಿಕ ಜಗತ್ತನ್ನು ಮೀರಿ ಎಲ್ಲೋ ಇದೆ ಎಂಬ ಸತ್ಯ ಅವಳಿಗೆ ತಿಳಿದಿದ್ದರೂ ಆ ದೂರವು ಅವಳ ಹೃದಯಕ್ಕೆ ಅರಗಿಸಿಕೊಳ್ಳಲಾಗದ ಶೂನ್ಯವನ್ನ ತಂದಿದೆ. ವರ್ಷಾನುಗಟ್ಟಲೆ ಹರಿದ ಅವಳ ಹಂಬಲ ಹರಿವು ಈಗ ಬತ್ತಿ ಹೋಗಿದೆ. ವಿಧಿಯು ಅವಳ ಬದುಕಿಗೆ ಕಟ್ಟಿದ ಒಡ್ಡು ಪ್ರೀತಿಯ ಸೆಲೆಯನ್ನು ಒಣಗಿಸಿದೆ ಎಂದು ಅವಳು ಹಲಬುತ್ತಾಳೆ. ಇದು ಅವಳಿದ್ದ ಆಸೆಯ ಸಾವು ಮತ್ತು ನಿರಾಸೆಯ ಉಗಮವನ್ನ ತೋರಿಸುತ್ತೆ. ಅವಳ ದೃಷ್ಟಿಯಲ್ಲಿ ಕಣ್ಣಿನ ಭಾಷೆಯು ಮಾತಿನ ಭಾಷೆಗಿಂತ ದೊಡ್ಡದು. ನೀನಿಲ್ಲದ ಕಣ್ಣು ಕಳೆದುಕೊಂಡಿದೆ ಮಾತು.
ಎನ್ನುವ ಸಾಲು ಅವಳ ಅಸ್ತಿತ್ವವೇ ಕಳೆದು ಹೋದ ಸ್ಥಿತಿಯನ್ನು ಬಿಂಬಿಸುತ್ತದೆ. ಅರಮನೆಯ ಸಿರಿಯು ಅವಳಿಗೆ ಈಗ ಅರ್ಥಹೀನವಾಗಿ ಕಾಣುತ್ತಿದೆ. ತನ್ನ ಒಲವಿನ ಅರಸನು ಬರಿಗೆಯಿಂದ ಹೋದರೂ ಅವಳ ಹೃದಯವನ್ನು ಮಾತ್ರ ಶೋಕದ ಸಾಗರಕ್ಕೆ ದೂಡಿದ್ದಾನೆ. ಲೋಕ ಕಲ್ಯಾಣಕ್ಕಾಗಿ ಸಿದ್ಧಾರ್ಥನು ಅರಮನೆಯ ಸುಖ ತೊರೆದರೂ ಯಶೋಧರೆಯ ಪಾಲಿಗೆ ಅನಿರ್ಧಾರವು ಅವಳ ಬದುಕಿನ ಕತ್ತಲೆಯ ದೀಪದಂತಿದೆ. ನೆನಪಿನ ಬತ್ತಿಯನ್ನು ಕಣ್ಣೀರಿನಲ್ಲಿ ಅದ್ದಿ ದೀಪ ಹಚ್ಚುವ ಅವಳ ಪ್ರಯತ್ನವು ದುಃಖದ ಪರಮಾವಧಿಯನ್ನು ತಲುಪುತ್ತದೆ. ಈ ದೀಪಕ್ಕೆ ಬೆಳಕನ್ನು ನೀಡುವ ಶಕ್ತಿ ಇಲ್ಲ. ಅದು ಕೇವಲ ಅವಳ ಒಳಗಿನ ಕತ್ತಲೆಯನ್ನು ಎತ್ತಿ ತೋರಿಸುತ್ತದೆ. ಯಶೋಧರೆಯ ನೋವು ಕೇವಲ ಪತ್ನಿಯಾಗಿ ಮಾತ್ರವಲ್ಲ, ತಾಯಿಯಾಗಿಯೂ ತೀವ್ರವಾಗಿದೆ. ಗೂಡನ್ನು ಬಿಟ್ಟು ಹೋದ ಹಕ್ಕಿಯು ಸಂಜೆ ತನ್ನ ಮರಿಯನ್ನು ನೆನೆದು ಮರಳಿ ಬರುತ್ತದೆ ಎಂಬ ನಂಬಿಕೆ ಅವಳಲ್ಲಿದೆ. ಆದರೆ ಬುದ್ಧನಾದ ಸಿದ್ಧಾರ್ಥನು ಮರಳದ ಹಕ್ಕಿಯಾಗಿದ್ದಾನೆ. ತನ್ನ ಮಗ ರಾಹುಲನ ಮರುಕ ಮತ್ತು ತಂದೆಯಿಲ್ಲದ ಅವಳ ಬಾಳು ಯಶೋಧರೆಯ ಮನಸ್ಸನ್ನು ಚುಚ್ಚುತ್ತಿದೆ. ತನ್ನ ಮಗು ಹಸಿದಾಗ, ಹಲುಬಿದಾಗ ತಂದೆಯ ಅನುಪಸ್ಥಿತಿಯು ಅವಳನ್ನು ಧೃತಿಗೆಡಿಸುತ್ತದೆ. ತನ್ನ ಜೀವನದ ಈ ನೋವನ್ನು ಅವಳು ಹಾರಿದ ಹಕ್ಕಿಯ ರೂಪಕದ ಮೂಲಕ ವಿವರಿಸುತ್ತಾಳೆ. ಅವಳ ಮಾನಸಿಕ ವ್ಯಥೆಯು ಒಂದು ಹಂತದಲ್ಲಿ ಆಧ್ಯಾತ್ಮಿಕ ಪ್ರಶ್ನೆಯಾಗಿ ಬದಲಾಗುತ್ತದೆ. ಕಾಮವನ್ನು ಅಂದರೆ ಆಸೆಯನ್ನು ಕೊಲ್ಲುವುದು ಎಂದರೆ ಆತ್ಮವನ್ನೇ ಕೊಂದಂತೆ ಎಂದು ಅವಳು ವಾದಿಸುತ್ತಾಳೆ. ಸೃಷ್ಟಿಕರ್ತನು ಈ ಜಗತ್ತಿನಲ್ಲಿ ಪ್ರೀತಿ ಮತ್ತು ಮೋಹವನ್ನ ಹುಟ್ಟಿಸಿದ್ದರೆ ಈ ಜಗತ್ತೇ ಇರುತ್ತಿರಲಿಲ್ಲ ಎಂಬ ಅವಳ ಮಾತುಗಳು ಬುದ್ಧನ ವೈರಾಗ್ಯಕ್ಕೆ ಪ್ರತಿರೋಧದಂತೆ ಕಾಣುತ್ತದೆ. ವೈರಾಗ್ಯದ ಹೆಸರಿನಲ್ಲಿ ತನ್ನ ಪ್ರೀತಿಯನ್ನು ನಿರಾಕರಿಸಿದ ಅರಸನ ಕ್ರಮ ಅವಳಿಗೆ ಒಪ್ಪಿಗೆಯಿಲ್ಲ. ಜಡೆಯ ಬಿಚ್ಚುವವರುಂಟು, ಪದದೊಳಗೆ ಹೂತು ಹೋದವರುಂಟು, ಆದರೆ ಶರೀರದೊಳಗೆ ಆತ್ಮಕ್ಕೆ ಶರೀರದ ನೋವು ತಟ್ಟುವುದಿಲ್ಲವೇ ಎಂದು ಅವಳು ಪ್ರಶ್ನಿಸುತ್ತಾಳೆ. ಯಶೋಧರೆಯ ಪ್ರಕಾರ ಸಂಸಾರವನ್ನ ತ್ಯಜಿಸಿ ಕಾಡಿಗೆ ಹೋಗುವುದಕ್ಕಿಂತ ಸಂಸಾರದಲ್ಲಿದ್ದುಕೊಂಡು ವಿರಹದ ಬೆಂಕಿಯಲ್ಲಿ ಬೇಯುವುದು ಅತಿ ದೊಡ್ಡ ತಪಸ್ಸು. ಕೊನೆಯಲ್ಲಿ ಅವಳ ವ್ಯಥೆಯು ಒಂದು ಸ್ಥಿತಿ ಪ್ರಜ್ಞತೆಗೆ ತಲುಪುತ್ತದೆ. ಕಣ್ಣೀರು ಕೆನ್ನೆಯ ಮೇಲೆ ನಿಲ್ಲದೆ ಹರಿದು ಹೋಗುವಂತೆ ನೆನಪುಗಳು ಕೂಡ ಅವಳನ್ನ ದಹಿಸುತ್ತಲೇ ಇರುತ್ತವೆ. ಚುಂಬನದ ಸವಿಯಿಲ್ಲದ, ಜೇನಿಲ್ಲದ ಹುಟ್ಟಿನಂತೆ ತನ್ನ ಬದುಕು ಬರಡಾಗಿದೆ ಎಂದು ಅವಳು ಭಾವಿಸುತ್ತಾಳೆ. ಅವಳ ಶೋಕಗಾತಿಯು ಕೇವಲ ಒಬ್ಬ ಪ್ರತಿಯ ರೋದನವಲ್ಲ, ಅದು ಅಸ್ತಿತ್ವಕ್ಕಾಗಿ ಹಲಬುಸುವ ಮತ್ತು ತನ್ನನ್ನು ತಾನು ಕಂಡುಕೊಳ್ಳಲು ಯತ್ನಿಸುವ ವಿರಹಿ ಜೀವದ ಅರ್ಥನಾದವಾಗಿದೆ ಎಂದು ಇಲ್ಲಿ ಕವಿ ವಿವರಿಸಿದ್ದಾರೆ. ಬುದ್ಧ ತನ್ನ ಒಂದು ಮುಕ್ತಿಯನ್ನು ಪಡೆಯೋದಕ್ಕಾಗಿ ಅಥವಾ ಸುಖದ ದಾರಿಯನ್ನು ಹುಡುಕುವುದಕ್ಕಾಗಿ ತನ್ನ ಸಂಸಾರವನ್ನು ತ್ಯಜಿಸಿ, ತನ್ನ ಮಗನನ್ನ ಅಂದರೆ ರಾಹುಲನನ್ನ ತ್ಯಜಿಸಿ, ತನ್ನ ಹೆಂಡತಿಯನ್ನು ತ್ಯಜಿಸಿ, ತನ್ನ ಅರಮನೆಯನ್ನೇ ತ್ಯಜಿಸಿ ಕಾಡಿಗೆ ಹೊರಟು ಹೋಗ್ತಾನೆ. ಆದರೆ ಇತ್ತ ಯಶೋಧರಿಯ ಶೋಕ ಗೀತೆ ಮುಗಿಯುವುದಿಲ್ಲ. ತಂದೆ ಇಲ್ಲದ ಮಗನನ್ನ ತಾನು ಸಲಹುತ್ತಾಳೆ. ತಂದೆ ಇಲ್ಲದೆ ತನ್ನ ಮಗನನ್ನ ದೊಡ್ಡವನಾಗಿ ಮಾಡ್ತಾಳೆ. ಹಾರಿದ ಹಕ್ಕಿ ತನ್ನ ಮರಿಯನ್ನ ನೋಡೋದಕ್ಕೆ ಒಂದು ಸಾರಿ ಆದರೂ ಸಂಜೆ ಆದ ಕೂಡಲೇ ತನ್ನ ಗೂಡಿಗೆ ಬರ್ತದೆ. ಆದರೆ ಬುದ್ಧನಾದ ಸಿದ್ಧಾರ್ಥ ಹಾರಿದ ಹಕ್ಕಿಯಾಗಿ ಹೋಗಿದ್ದಾನೆ. ಅವನು ಎಂದಿಗೂ ತನ್ನ ಗೂಡನ್ನ ಸೇರೋದಿಲ್ಲ ಅನ್ನೋದನ್ನ ಇಲ್ಲಿ ಯಶೋಧರೆ ವಿವರಿಸುತ್ತಾಳೆ. ಅದನ್ನ ಕವಿ ಎಂ.ಬಿ. ಹೂಗಾರ್ ಅವರು ಇಷ್ಟು ಅರ್ಥಪೂರ್ಣವಾಗಿ ಈ ಒಂದು ಕವಿತೆಯಲ್ಲಿ ಚಿತ್ರಿಸಿದ್ದಾರೆ. ಇದಕ್ಕೆ ಸಮಾರೋಪ. ಹೀಗೆ ಎಂ.ಬಿ. ಹೂಗಾರ್ ಅವರು ಯಶೋಧರೆಯ ಪಾತ್ರದ ಮೂಲಕ ತ್ಯಾಗದ ಇನ್ನೊಂದು ಮುಖವನ್ನು ಪರಿಚಯಿಸಿದ್ದಾರೆ. ಬುದ್ಧನ ಜ್ಞಾನೋದಯದ ಹಿಂದೆ ಯಶೋಧರೆಯ ಮೂಕ ವೇದನೆ ಇದೆ ಎಂಬುದು ಈ ಕವಿತೆ ಮನವರಿಕೆ ಮಾಡಿಕೊಡುತ್ತದೆ. ಅವಳ ಮಾನಸಿಕ ವ್ಯಥೆಯು ಶೋಕದಿಂದ ಆರಂಭವಾಗಿ ಪ್ರಶ್ನೆಯಾಗಿ ರೂಪಾಂತರಗೊಂಡು ಅಂತಿಮವಾಗಿ ಒಂದು ತತ್ವವಾಗಿ ಸ್ಥಾಪಿತವಾಗುತ್ತದೆ. ಯಶೋಧರೆಯ ಶೋಕಗಾಥೆಯು ಬುದ್ಧನ ಶಾಂತಿ ಸಂದೇಶದಷ್ಟೇ ಸತ್ಯವಾದದ್ದು ಮತ್ತು ಮಾನವೀಯತೆ ಸಂವೇದನೆಗಳಿಂದ ಕೂಡಿದ್ದಾಗಿದೆ. ಇದು ಕೇವಲ ಪುರಾಣದ ಕಥೆಯಲ್ಲ, ಪ್ರೀತಿಯಲ್ಲಿ ಸೋತು ಅಥವಾ ಪ್ರೀತಿಗಾಗಿ ಕಾಯುವ ಪ್ರತಿ ಜೀವದ ಅಂತರಾಳದ ಧ್ವನಿಯಾಗಿದೆ ಎಂದು ಕವಿ ಇದರಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಅನ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರ ಸ್ಕ್ರೀನ್ ಶಾಟ್ ಅನ್ನ ಲಾಸ್ಟ್ ಅಲ್ಲಿ ನಾನು ನೀಡಿರ್ತೀನಿ. ಆ ಸ್ಕ್ರೀನ್ ಶಾಟ್ ತಕೊಂಡು ನೋಟ್ಸ್ಗಳನ್ನ ಬರ್ಕೊಂಡು ಚೆನ್ನಾಗಿ ಓದಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಎಲ್ಲರಿಗೂ ಆಲ್ ದ ಬೆಸ್ಟ್.